ಇರ್ಲಾರ್ದಂಗ ಆಗೈತಲ್ರಿ. ಏವ್ವಾ ಮನುಷ್ಯ ಸಮಾಧಾನ ಎಲ್ಲಿ ತಗೋಬೇಕಮ್ಮ. ಸಮಾಧಾನ ತರ್ತೀವೋ ಯಪ್ಪ. ನನ್ನ ಮೊಮ್ಮಗನಿಗೆ ಹಾಲು ಸಂಕಟ ಆಗಿರ್ಬೇಕು. ಗೊತ್ತು, ಆ ಬ್ಲಡ್ ನೋಡಿದ್ರೆ ಗೊತ್ತಾಗುತ್ತೆ, ಆಘಾತ ಆಗುತ್ತೆ. ಈಗಾರ ಒಂದು ಹುಟ್ಟೈತ್ರಿ. ಹೇಳೋದಕ್ಕೆ ಹೇಳೋದಿಲ್ಲ, ಸುಮಾರ ಹೇಳಿ. ಡಾಕ್ಟರ್ ನೋಡ್ತಾರೆ, ಸ್ವಲ್ಪ ತಾಳಿ. ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಮಾತಾಡಬಾರ್ದು. ಮಿಸ್ಟರ್ ರವಿ, ಹೇಳಿ ಡಾಕ್ಟರ್. ಮಗುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ರಕ್ತಸ್ರಾವ ಅತಿಯಾಗಿ ಹೋಗಿಬಿಟ್ಟಿದೆ. ಕಾರಣ ಮಗುವಿಗೆ ರಕ್ತ ಹಾಕಬೇಕಾಗಿದೆ. ಡಾಕ್ಟರ್, ಎಷ್ಟು ಬೇಕಾದರೂ ರಕ್ತ ತಗೊಳ್ಳಿ ಡಾಕ್ಟರ್. ನನ್ನ ರಕ್ತ ತಗೊಳ್ಳಿ, ಸಾಲದೆ ಹೋದ್ರೆ ನಾನು ಹೇಳ್ತಿ ರಕ್ತ ತಗೊಳ್ಳಿ. ಒಟ್ಟಾರೆ ನೋ, ನಾನು ಕೇಳಿದ್ದು ನಿಮ್ಮ ರಕ್ತವಲ್ಲ, ನಿಮ್ಮ ಹೆಂಡತಿಯ ರಕ್ತವಲ್ಲ, ಆ ಮಗುವಿನ ಹೆತ್ತ ತಾಯಿಯ ರಕ್ತ. ಡಾಕ್ಟರ್, ಇವಳೇ ಡಾಕ್ಟರ್ ಹೆತ್ತ ತಾಯಿ. ಅಲ್ಲ ಡಾಕ್ಟ್ರಪ್ಪ, ನಿನ್ನ ಡಾಕ್ಟ್ರ್ ಮಾಡಿದ ಮಂಗ್ಯ ನನ್ನ ಮಗನಾರ ಯಾರು ಇರ್ಬೇಕಂತೀನಿ. ಚಲೋ ಅದ ನೋಡು, ಅವ ಒಬ್ಬವ ನೀವು ಒಬ್ಬವ. ಏನು ತಲೆಗರ ಬುದ್ಧಿಗಿದ್ದೆ ಐತಿಲ್ಲ ನಿನಗ? ಯಾಕಮ್ಮ ಅದು ಕೇಳ್ತಲ್ಲ ಯಪ್ಪ. ಆ ಕೂಸಿನ ಹೆತ್ತ ತಾಯಿನೇ ಈಕಿ, ಆ ಕೂಸಿನ ಆಯಿನೇ ನಾನು. ಮತ್ ಹೊಡಿತಾನೆ ಯೂಸ್ಲೆಸ್ ಫೆಲೋ. ಯಾವ್ದ ಪೇಲು? ಮಿಸ್ಟರ್ ರವಿ, ಹೇಳಿ ಡಾಕ್ಟರ್. ಅಂದು ನಿಮ್ಮ ಹೆಂಡತಿ ಮಾಲತಿ ದೇವಿ ಗಂಡು ಮಗುವಿಗೆ ಜನ್ಮ ಕೊಟ್ಟದ್ದು ನಿಜ. ಮಗುವಿನ ಕಂಡ ತಕ್ಷಣ ಮೂರ್ಛೆ ಹೋಗಿಬಿಟ್ಟಳು ನಿಮ್ಮ ಹೆಂಡತಿ. ಡಾಕ್ಟರ್, ಎಸ್, ದುರ್ದೈವಿ ಕೂಸು ಭೂಮಿಗಿಳಿಯುತ್ತಲೇ ಸತ್ತೋಗಿಬಿಟ್ಟು. ಡಾಕ್ಟರ್, ಮಕ್ಕಳ ಮೇಲೆ ಅಪಾರ ಪ್ರೀತಿಯಿಂದ ನಿಮ್ಮ ಹೆಂಡತಿ ಎಚ್ಚರವಾದ ಮೇಲೆ ಮಗು ಸತ್ತಿದೆ ಅಂತ ನಾವು ಇವರಿಗೆ ಹೇಳಿಬಿಟ್ರೆ ಇವರ ಪ್ರಾಣಕ್ಕೂ ಗಂಡಾಂತರವಿತ್ತು. ಇದನ್ನರಿತ ನಿಮ್ಮಣ್ಣ ತಮ್ಮನ ಬಾಳುವೆ ಚೆನ್ನಾಗಿರಲಿ, ಮಾಲ್ತಿಯ ಪ್ರಾಣ ಉಳಿಲಂತ ಓರ್ವ ಮಹಾತಾಯಿ ಹತ್ರ ದಾನವಾಗಿ ತಂದರು ಈ ಮಗುವನ್ನ. ಆ ಮಹಾತಾಯಿ ಯಾರು ಅಂತ ಹೇಳಿ ಡಾಕ್ಟರ್. ಅವರ ಕಾಲಿಗೆ ಬಿದ್ದಾದರೂ ಕರ್ಕೊಂಡ್ಬರ್ತೀವಿ, ನಮ್ಮ ಮಗುವಿನ ಪ್ರಾಣ ಉಳಿಸ್ಕೊಳ್ಳಿ ಡಾಕ್ಟರ್. ಮಿಸ್ಟರ್ ರವಿ, ನಿಮ್ಮಿಂದ ಮಹಾತಾಯಿಗೆ ದೊಡ್ಡ ಅನ್ಯಾಯವಾಗಿದೆ. ನಮ್ಮಿಂದ ಅನ್ಯಾಯ ಆಗಿದೆ. ಎಸ್, ಹೆತ್ತ ಕರುಳು ತಡೆಯಲಾಗದೆ ಒಂದೇ ಒಂದು ಸಲ ಕದ್ದು ಮೊಲೆ ಹಾಲು ಉಡಿಸಿದ್ದಕ್ಕಾಗಿ ನಿಮ್ಮಿಂದ ಅಪ್ಪ ಹೊತ್ತು ಮನೆಯಿಂದ ಹೊರಗೆ ಹೋದ್ರಲ್ಲ, ಆ ನಿಮ್ಮ ಅತ್ತಿಗೆ ಮಗುವಿನ ಹೆತ್ತ ತಾಯಿ. ಡಾಕ್ಟರ್, ನಮ್ಮಿಂದ ಎಂಥ ತಪ್ಪಾಗಿ ಹೋಯ್ತು ಡಾಕ್ಟರ್. ಮಗುವಿನ ಮೇಲಿನ ಮಮಕಾರದಿಂದ ದೇವ್ರ ಹಂತ ಅತ್ತೆ ಅಣ್ಣಗಿಯರನ್ನ ಬಾಯಿಗೆ ಬಂದು ಹಾಗೆ ಬೈದು ಮನೆಯಿಂದ ಹೊರಗೆ ಕಳಿಸ್ಬಿಟ್ವಿ ಡಾಕ್ಟರ್. ಡಾಕ್ಟರ್, ಈ ವಿಷಯ ಮುಂಚೆ ನೀವು ನಮಗೆ ಯಾಕೆ ತಿಳಿಸಲಿಲ್ಲ ಡಾಕ್ಟರ್? ಹೇಳ್ಬೋದಾಗಿತ್ತು, ಬಟ್ ಈ ವಿಷಯ ಯಾರಾದರೂ ಹೇಳಿಬಿಡಂತ ನಿಮ್ಮಣ್ಣ ನನ್ನಿಂದ ಆಣೆ ಮಾಡಿಸಿಕೊಂಡಿದ್ದರು. ಆದರೆ ಸಮಯ ಸಂದರ್ಭ ಮಗುವಿನ ಪ್ರಾಣ ಉಳಿಬೇಕು ತಾನೆ. ಹೌದು ಡಾಕ್ಟರ್. ಹೋಗಿ ನಿಮ್ಮ ಅತ್ತಿಗೆಯನ್ನು ಕರ್ಕೊಂಡು ಬನ್ನಿ. ಆಯ್ತು ಡಾಕ್ಟರ್. ಮಾಲ್ತಿ, ಅಣ್ಣ ಅತ್ತಿಗೆ ಎಲ್ಲಿದ್ರೆ ಹುಡುಕಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಕರೆದುಕೊಂಡು ಬಂದು ಮಗುವಿನ ಪ್ರಾಣ ಉಳಿಸೋಣ. ನಡೆ ಹೋಗೋಣ. ಮಾಡಿರೋ ತಪ್ಪಾಯ್ತು ಅಂತ ಹೇಳಿ ಅವ್ರಿಗೆ ಕಾಲಿಗೆ ಬಿದ್ದು ಕರೆದುಕೊಂಡು ಬರೋಣ. ನಮ್ಮ ಮಗು ಬದುಕಿದ್ರೆ ಸಾಕು. ಬಂದ್ರೆ ಆಯ್ತು ಮಾಲ್ತಿ, ನಡಿ. ಈಗ ಬುದ್ಧಿ ಬಂತ ನಿನ್ನ ಗಾಳಿಯ ಮನೆ ತೊಳೆಯ. ಎಷ್ಟು ಸಲ ನಾನು ಹೇಳಿದ್ನಲ್ಲೋ ಮರೆಯ ನಿನಗೆ, ಬೇಡಪ್ಪ, ಸಾವಂತ್ರಿ ಅಂದ್ರೆ ಭಾಳ ಒಳ್ಳೆ ಹೆಣ್ಮಗಳು, ದೇವತೆ ಅಂತ ಹೆಣ್ಮಗಳ್ರಿ ಪಾಪ. ಅಂತಕಿಗೆ ಬಾಯಿ ಬಂದಂಗ ಬೈದು ಮನೆಯಿಂದ ಹೊರಗೆ ಹಾಕಿಯಲ್ಲ, ಯಾ ನರಕದಾಗ ಬಿದ್ದು ಸಾಯ್ತಿದಿ. ಹೋಗು, ಏನೋ ತಿಳಿಲಾರ ತಪ್ಪು ಮಾಡಿದಿ, ಹೋಗಿ ನಿಮ್ಮ ಅತ್ತಿಗೆ ಕಾಲಿಗೆ ಬಿದ್ದು ನೋಡವ್ವ ಅತ್ತಿಗೆ, ಏನೋ ನಮ್ಮ ಅತ್ತಿ ತಿಳಿಲಾರ್ದ ತಪ್ಪು ಮಾಡ್ಯಾಳ, ಆಕೆ ಕ್ಷಮ ಮಾಡಂತ ಹೇಳೋಗ್ಯಪ್ಪ. ಅತ್ತೆ ಅಲ್ಲ ನೀ ಕಾತ್ತಿ, ನಮ್ಮ ಮನೆಯನ್ನೇ ಸರ್ವನಾಶ ಮಾಡಿದ ರಾಕ್ಷಸಿ ನೀನು. ನೀನು ಒಂದು ಹೆಣ್ಣ. ಬಾ, ಮತ್ತಿನ್ನು ಕಂಗಣ್ಣಿಂದ ಕಕ್ಕರಿಸಿ ನನ್ನನ್ನು ಗೆಲ್ಲಲಾರೆ. ಯಾಕವ ಸುಬ್ಬವ್ವ ಗಂಡು ಹೋದ್ನಂತ ನನ್ನ ದುರ್ಗುಟ್ಟಿ ನೋಡಕತ್ತಲ್ಲ. ಏನೋ ಬಿಡು ಹೋಗ್ಲಿ, ಏನೋ ಬಾಯಿ ಬಂದಂಗೆ ಮಾತಾಡಿನಿ, ಹೊಟ್ಟೆಗೆ ಹಾಕೋ ತಾಯಿ ಇದ್ದೀನಿ, ಹೊರಗಿನಕ್ಕಿದ್ದೇನೆ. ಹೋಗು, ನಿಮ್ಮ ಅಕ್ಕ ಎಲ್ಲದಾಳ ಅಲ್ಲಿ ಹುಡುಕಾಡ್ಕೊಂಡು ಆಕೆ ಕಾಲಿಗೆ ಬಿದ್ದು ನೋಡವ, ಏನೋ ನಮ್ಮವ್ವನ ಬಾಯಿ ಒಂದು ಸ್ವಲ್ಪ ಸರಿ ಇಲ್ಲ, ಏನೋ ಬಾಯಿ ತಪ್ಪಿ ಸಿಟ್ಟಿಲ್ಲ, ಒಂದು 4 ಮಾತು ಅಂದಾಳ, ಕಾಲಿಗೆ ಬಿದ್ದೇನಿ, ಕ್ಷಮ ಮಾಡಂತ ಕೇಳ್ಕೊ ಹೋಗ್ಯವ್ವ. ನಾನು ನಿನ್ನ ಪರವಾಗಿ ಸಂಗವ, ಇವತ್ತು ನನ್ನ ಮಗುಗಿಂತ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ನಿನ್ನಂಥವಳು ಯಾವುದಾದ್ರೂ ಮನೆಗಿದ್ರೆ ಮನೆ 3 ಪಾಲು ಮಾಡಕ್ಕೆ ನೀನು. ನಾ ಎಲ್ಲಿ ಮಾಡೀನಿ, ಒಂದ ಮಾಡೀನಿ ನಾ ಪಾಲು.
ಮಾಡ್ತಿ ಬಿಡು, ಯಾವ್ದಾರ ಜೀವನ ಹಾಳು ಮಾಡಿ ಇಟ್ಟಿನಿ. ನಿಂದು ಉದ್ಧಾರ ಆಗೈತಲ್ಲ. ನನ್ನ ಜೀವನ ಉದ್ಧಾರ ಆಗೈತಿ, ನನ್ನ ಮಗುವಿಂತ ಗತಿ ಬಂದತ್ತಲ್ಲ. ಅದೇ ಹೆಂಗ್ ಬಂದತಿ ಮತ್ತೆ ನಾನಿಂದೇನು ಉದ್ಧಾರ ಆಗೈತಿ. ನಾನಲ್ಲ ಡಾಕ್ಟರ್ ಹಿಂಗಾಗಿರೋದಕ್ಕೆ ನೀನ ಕಾರಣ. ಇಲ್ಲಾಂದ್ರೆ ನಾವು ಅಕ್ಕ ತಂಗಿಯರು ಚಂದಾಗಿ ಜೀವನ ಮಾಡ್ತಿದ್ವಿ. ನಾನು ಉಪ್ಪು ಹುಳಿ ಖಾರ ಹಾಕೇನೇನಲೆ ಮತ್ತೆ ಅದಕ್ಕಂದ್ರೆ ಹಿಂಗಾಗಿರೋದು. ದೇವ್ರ ಅಂತ ಹೆಣ್ಮಕ್ಳಿಗೆ ಹೆಂಗ ಬಾಯಿ ಬಂದಂಗ ಮಾತಾಡ್ತಿದ್ದಿ ನೀನು. ನಿನಗ ದೆವ್ವ ತೆಗೆದ ಜನ್ಮಕ್ಕ. ಬಾ ಸುಭದ್ರಿ, ನೀ ಯಾಕೆ ಅಲ್ಲಿ ನಿಂತು ನೋಡಾಕತ್ತಿ? ಬಾ, ನಿನಗೇನು ಸ್ಪೆಷಲ್ ಕರಿಬೇಕಾನ? ನನಗೆ ಕರ್ದೆಮ್ಮ ನೋಡ, ಯಾಕಂತ ಕೇಳ್ತಿಲ್ಲ. ನಿಮ್ಮವ್ವ ಸಾಯಬೇಕಾದ್ರೆ ನಮ್ಮ ಮನ್ಯಾಗ ಒಂದು ಬಟ್ಲ ಸಕ್ರೆ ಒಯ್ದಿದ್ಲು. ನಿಮ್ಮವ್ವ ಸತ್ತು ಇಷ್ಟು ವರ್ಷ ಆದ್ರೂ ಹೊಳ್ಳಿ ಕೇಳಿಲ್ಲ ನಾನು. ಇಷ್ಟ್ರ ಮ್ಯಾಗ ತಿಳ್ಕೊ ಸಂಗವ ಎಂಥ ಒಳ್ಳೆ ಹೆಣ್ಮಗಳು ಅಂತ ಹೇಳಿ. ಭಾರಿ ಒಳ್ಳೆ ಕೆದಿವ. ಆ ಸಕ್ರಿ ಕೊಟ್ಟಿದ್ದಿಲ್ಲ ಅದಕ್ಕ ಸತ್ತಾಳ. ಇಲ್ಲಲೇ ಪುಣ್ಯಲೇ ನಿಮ್ಮವ್ವ ನಮ್ಮ ಸಕ್ರೆ ತಿಂದ ಸತ್ತಾಳ. ಹೌದಲ್ಲ, ಆಕೆ ಪಾಪ ತೊಳೆದು ಹೋತ ನಮ್ಮ ಸಕ್ರೆಯಾಗ. ಆ ಸಕ್ರಿ ಎಷ್ಟು ಕೊಟ್ಟಿದಿ? ಒಂದು ಬಟ್ಲ. ಒಂದು ಬಟ್ಲು 1 ಕಿಲೋ ಸಕ್ರಿ ಕೊಡ್ತೀನಿ. ನಿನ್ ಸಕ್ರಿ ನಾವು ತಿನ್ಬಾರ್ದು, ನಾನು ಸಾಯ್ತೀನಿ. ಇಲ್ಲಾರ ಬದುಕಿ ಇಲ್ಲಲ್ಲ ನೀನು. ಮತ್ತೀಗ ನಮ್ಮವ್ ತಿಂದಾಳಲ್ಲ ನಿನ್ ಸಕ್ರಿ. ಮತ್ ನೀ ತಿಂದಿಲ್ಲ ಚಾಪಡಿಯಾಗ ಹಾಕೊಂಡ. ನಾವು ಸಣ್ಣವ್ರು ಇದೀವಿ, ನಂಗೆ ತಿಳಿದಿಲ್ಲ. ಹೌದನ? ಏನಾರ ನನ್ನ ಬಗ್ಗೆ ಒಂದ್ 4 ಮಾತು ಹೇಳಿ. ಏನಂತೇಳಿ? ನೋಡಿ ನೀನು ತಿಳಿದಿದ್ದೇಳು. ಏನಂತೇಳಿ? ಸಂಗವು ಭಾಳ ಒಳ್ಳೆ ಹೆಣ್ಮಗಳು ಅಂತ ಹೇಳು. ಹೌದವ್ವ, ಭಾರಿ ಒಳ್ಳೆಕೆವ. ಅಂತ ಏನ್ ಮಾಡ ಭಾರಿ ಒಳ್ಳೆಕೆ ಅಂತ. ಸರಿ, ನಾವು ಸರಿ ನೋಡಿ ಹಿಂಗ ನಿಂದ ಏನಿಂದ ಏನಿಂದ ಅಲ್ಲ, ಇಲ್ಲಿ ಬಂದು ಇಷ್ಟು ಹಾರಾಡ್ತಿಯಲ್ಲ. ನಾ ಯಾವಾಗ್ಲೂ ಹಾರಾಡ್ಕೊಂತಾನೆ ಇಲ್ಲಿಗೆ ಅದಿನ್ನ. ಹೌದಾ? ತಡು ಮಾಡಾಕಿನ್ನ ಹೇಳ, ನಾ ಹೇಳಾಕತ್ತೇನಿ. ನೀನು ಹೇಳ. ನಿನಗೆ ಹೇಳಾಕತ್ತೀನಿ ತಮ್ಮ, ನಿನಗ ಹೇಳಾಕತ್ತೇನೆ. ನಾ ಇಬ್ರು ಹೇಳಿ ಹೋಗ ಕಡೆ. ಏನು 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 ಸರಿತೇನೆ ಇಲ್ಲಿಗೆ? ಸರಿ ಅಲ್ಲ ನೋಡ, ಹಿಂಗ ನಿಲ್ಲಕ್ಕಿ. ನಾ ಹೇಳಲ್ಲ ನೋಡ. ಹೇಳಲ್ಲ, ಹಾಳಾಗ ಹೋಗಂಗ. ಮತ್ತೆ ಅದಕ್ಕೆ ಹೇಳಕ್ ಬಂದಿದ್ದಿ? ನಾ ಏನ್ ಮಾಡಿ ಹೇಳ್ತಾಳ ಅಂತಂದು ಕೇಳಿದೆ, ಮತ್ತೆ ಹೇಳಂಗಿಲ್ಲ ಅಂದಕ್ಕೆ ಈಗ ಯಾಕೆ ಹೇಳಕ್ ಬಂದಿದಿ? ಏನ್ ಮಾಡ್ಲಿ, ಒಬ್ಬಂಡು ಬಾಯಿ. ಹೌದಾ? ಒಂದ್ 4 ಚಂದನು ಮಾತು ಹೇಳಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಅಂತ. ಈಗ ಬುದ್ಧಿ ಬಂದದ? ಇನ್ನೂ ಬಂದಿಲ್ಲ. ಮತ್ ಬಂದಿಲ್ಲ ಮತ್ತೆ ಯಾಕೆ ಹೇಳ್ಬೇಕು? ಹಂಗಂಗ ನಿಮ್ಮ ಬುದ್ಧಿ ಬರೋ ಮಟ್ಟ ನನಗೆ ಹೆಂಗ್ ಬರ್ತತಿ? ಅಯ್ಯೋ, ನನಗೆ ಯಾಕೆ ಬುದ್ಧಿ ಬರ್ಬೇಕು? ನಿನ್ ಬುದ್ಧಿ ಸರಿ ಇಲ್ಲ ಅಂತ ಯಾರು ಹೇಳಿದ್ರು? ಈ ಡಾಕ್ಟ್ರಪ್ಪ ಅನ್ನಕತ್ತಿದ್ದ. ಇವ್ರ ಅವ್ರಂತ. ಹೌದೌದು, ನಿನ್ ಬುದ್ಧಿನ ಸರಿ ಇಲ್ಲ. ನಿನ್ ಬುದ್ಧಿನೇ ಸರಿ ಇಲ್ಲ ಅಂತ. ಏನ್ಲೇ ನೀನಾರ ಹೊಡಿತಿ ನನಗ? ಸರಿ ಅಮ್ಮ, ಯಾಕೆ ಅನ್ಸ್ಕೋತೀನಿ? ಏನ್ ಮಾಡ್ಲಿ, ನಾ ಸರಿಯಂಗಿಲ್ಲ ನೋಡ್. ನಾ ಬಂಡ್ ಗೆಟ್ಟಕ್ಕೆ ನಾ ಹಿಂಗ ನಿಲ್ಲಕ್ಕೆ. ನನಗೆ ಸರದಾಗ ಗೊತ್ತಿಲ್ಲ ಜೀವನದಾಗ. ಈಗ ಎದುರಾಗಿ ನನ್ನ ಜೀವನ ಹಿಂಗಾಗ್ಯದ. ಹೌದಾ? ಹೌದು. ಬೇಕಾಗಿತ್ತ ಅಲ್ಲ, ಆಕೆ ಅಲ್ಲಿ ನನ್ನ ಬಾಯಿ ಬಂದಂಗೆ ಬಯಕತ್ತ ಕಿಕ್ಕಿ ಅದ ಹಲಿ ಕಿಸಕತ್ತಿಲ್ಲ. ಆಕಿದ ನಿಂದ ಏನ್ ನಡ್ದದ? ಹಂಗೆ ಯಾರು ನೀನು? ನಂಗೆ ಗೊತ್ತೇ ಇಲ್ಲ. ನಾ ಯಾರನ್ನೋದು ನಿನಗೆ ಗೊತ್ತಿಲ್ಲ. ಅಕ್ಕಿರ್ಬೋದಂತ. ಮುಚ್ಚ ಬಾಯಿ. ದೊಡ್ಡವ್ರು ಬಂದಾರ, ಸ್ವಲ್ಪ ಗೌರವದಿಂದ ಮಾತಾಡೋದು ಕಲಿ. ನೀ ಮಾತಾಡು. ನೀ ಮಾತಾಡ. ಮತ್ತ ನಮಸ್ಕಾರ ರೀ. ಶರಣು ತಾಯಿ. ಯವ್ವ ನೋಡು, ದೊಡ್ಡವ್ರ ಬಾಯಾಗ ಯಾವಾಗ್ಲೂ ದೊಡ್ಡ ಮಾತ ಬರೋದು. ಇಷ್ಟಕ್ಕ ಮುಗಿಸು, ಮುಂದೆ ಬೇರೆ ಹಾಕೋ ಬೇಡ. ನೀ ಸುಮ್ಮನಿರ. ನಮಸ್ಕಾರ. ಶರಣು ಶರಣಾರ್ಥಿ. ಅಕ್ಕ ನಮಸ್ಕಾರ. ಎಷ್ಟು ಸಲ ಮಾಡ್ತೇಮ್ಮ? ನೀವು ನೋಡಕೂಡ ಮಾಡ್ಬೇಕನ್ಸ. ಏನಮ್ಮ? ನಮಸ್ಕಾರ ಅಂದಂಗ ಇಷ್ಟ ಮಟ್ಟ ಇಲ್ಲಿ ನಿಂತು ಏನೇನಾಗೈತಿ ಏನೇನಿಲ್ಲ ಎಲ್ಲ ಕಣ್ತುಂಬ ನೋಡಿರಿ, ಕಿವಿಯಾರ ಕೇಳಿರಿ. ನೀವರ ಸಂಘವನ ಬಗ್ಗೆ ಒಂದೆರಡು ಮಾತಾಡ್ರಿ. ನಾನು ಹ್ಞೂ ರೀ. ಗೊತ್ತಮ್ಮ, ಈ ಊರಿಗೆ ಡ್ಯೂಟಿಗೆ ಏನು ಬಂದಲ್ಲ, ಹಾಂ ರೀ. ಫಸ್ಟ್ ದಿನನೇ ಹೇಳಿದ್ರು ಊರು ಜನ ಎಲ್ಲ ಏನಂತ? ಈ ಊರಿಗೆ ತಂದೆ ತಾಯಿ ಅಂದ್ರೆ ಸಂಗವ್ವ ಅಂಡ್ ಶೆಟ್ರು ಅಂತ. ಹೌದಪ್ಪ, ನಾವಿಬ್ರು ಹಂಗ ತೊಳೆದು ಮುದ್ದಿದ್ದ. ಮುತ್ತತ್ ಎರಡು ನಾಚಿಕೆ ಬರ್ಬೇಕು ನಿಮಗೆ. ಯಪ್ಪ, ಅದು ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ನಮಗೆ. ಹಿಂಗ್ಯಾಕೆ ಟವಲ್ನಾಗ ಕಲ್ಲು ಕಟ್ಟು ಬಡ್ದಂಗೆ ಮಾಡಿದ ಗಣಮಗ? ಪುಣ್ಯ ಶಾಲ್ನ್ಯಾಗ ಸಗಣಿ ಕಟ್ಟಿ ಆಯರ್ ಮಾಡಿಲ್ಲ ನನಗೆ. ನೀ ಮಾಡ್ಸೋ ಮಟ್ಟ ಬಿಡಂಗಿಲ್ಲ ಅಂತ ಕಾಣುತ್ತೆ. ಅಂದ ಹೋಲಿ ಬಿಡತ್ತಮ್ಮ. ಹೋಲ್ಬಿಡ. ಇವೇನು ಹತ್ತಿದ್ವು ಹೊಂದಿದ್ವು ನಮಗೆ. ನನ್ನ ಒಡ ಹುಟ್ಟಿದ ತಮ್ಮ, ಹೌದು. ಮಗ ಅಂದ್ರು ನೀನ, ನನ್ನ ತಮ್ಮ ಅಂದ್ರು ನೀನ. ಯಾವ ಸಾಯಿಲಿ ಅಂತ ಬಿಡು ನೀನು. ಹಂಗ್ಯಾಕೆ ಮಾತಾಡ್ತಿ ತಮ್ಮ? ಆ ಮಾತು ಹೇಳಿದೆ ನಾನು. ನೀರಾರ ಬಾಯಿ ತುಂಬ ನಿನ್ನ ಅಕ್ಕನ ಬಗ್ಗೆ ಗುಣಗಾನ ಮಾಡೋ. ಅಕ್ಕ ಏನ್ ಹೇಳ್ಯವ? ಏನಪ್ಪ? ಈ ಊರಿಗೆ ಹೌದ ನೀನು ಮಾವ ಹೌದು. ಒಂಥರ ಯಾವ ಥರ? ದೆವ್ವ ಇದ್ದಂಗ. ಹೆಂಗದ ನೋಡು ಅವನು. ಈಚಿಗೆ ಹಿಂಡಿದ್ರೆ 1/4 ಕಿಲೋ ರಕ್ತ ಹೊಂಡಂಗಿಲ್ಲಿದ್ರ ಮೈಯಾಗ.
ಎಲ್ಲಾರು ಬಂದು ಹಿಂಗ ಯಾಕೆ ಉಗಳಾಡಕತ್ತಾರ ನನಗೆ? ಹೋಲಿ ಬಿಡ್ರಿ, ಇವ್ರ ಬಗ್ಗೆ ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿರಿ? ಇಷ್ಟ ಮಟ್ಟ ಕುಂತು ಏನೇನು ಮಾಡ್ಯಾಳ ಏನೇನು ಬಿಟ್ಟ ಅಂತ ಸಂಘವನ್ನು ನೀವ ನೋಡಿರಿ. ನೀವರ ನನ್ನ ಬಗ್ಗೆ ಜಾಗ ಖಾಲಿ ಮಾಡ್ತೀನೋ ಯಪ್ಪ.